ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ಚಾನಲ್. ನಾನು ಸುದರ್ಶನ್ ಭಟ್ ಅಂತೇಳಿ. ನಾವು ಹಲಸಿನ ಬೀಜದಿಂದ ಹಲ್ವವನ್ನು ಟ್ರೈ ಮಾಡಿದ್ದೆವು. ಹಾಗೆ ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೂಡ ಮಾಡಿದ್ದೀರಿ. ನೀವು ಕೂಡ ಮಾಡಿ ನೋಡಿ ಒಳ್ಳೆಯದಾಗಿದೆ ಅಂತೇಳಿ ನಮಗೆ ಕಮೆಂಟ್ ಕೂಡ ಮಾಡಿದ್ದೀರಿ. ಹಾಗೆ ನಾವು ಇವತ್ತು ಹಲಸಿನ ಬೀಜದಿಂದ ಲಡ್ಡು ಕೂಡ ಟ್ರೈ ಮಾಡ್ತಾ ಇದ್ದೇವೆ. ಅದು ಕೂಡ ನಮಗೆ ಸಕ್ಸಸ್ ಆಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಲಸಿನ ಬೀಜದಿಂದ ಲಡ್ಡು ಮಾಡೋದು ಹೇಗೆ ಅಂತೇಳಿ ನೋಡೋಣ. ಹಲಸಿನ ಬೀಜ ಒಂದು 25ರಿಂದ 30 ತಗೊಂಡಿದ್ದೇನೆ. ಇದರ ಸಿಪ್ಪೆಲ್ಲ ಈ ಥರ ತೆಗಿತಾ ಇದ್ದೇನೆ ನೋಡಿ. ಈ ಸಿಪ್ಪೆಯನ್ನು ಕೂಡ ತೆಗಿತಾ ಇದ್ದೇನೆ. ಮೇಲಿಂದ ಸ್ವಲ್ಪ ಸ್ವಲ್ಪ ಹೋದ್ರೆ ಸಾಕು. ಇನ್ನು ನಾನು ಡ್ರೈ ಹುಡಿ ಮಾಡಿಕೊಳ್ತೇನೆ. ಡ್ರೈ ಆಗಿ ಹುಡಿ ಆಗಿದೆ ನೋಡಿ. ಇದೀಗ ಒಂದು ಕಡಿ ಕಾಯ್ತು ರೀ. ಇದನ್ನು ಕೂಡ ಅದೇ ತರ ಡ್ರೈ ಆಗಿ ಹುಡಿ ಮಾಡಿ ತರ್ತೇನೆ. ಇದಕ್ಕೀಗ ನಾನೊಂದು 1/4 ಕಪ್ಪಿನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇನ್ನೀಗ ಇದಕ್ಕೆ ನಾನು ಹುಡಿ ಮಾಡಿಟ್ಟಂತಹ ಹಲಸಿನ ಬೀಜದ ಹುಡಿಯನ್ನು ಹಾಕಿ ಹುರಿತಾ ಇದ್ದೇನೆ. ಇದನ್ನೀಗ ನಾನು ಮೀಡಿಯಂ ಉರಿಯಲ್ಲಿ ಹುರಿತಾ ಇದ್ದೇನೆ. ಒಳ್ಳೆ ಕೆಂಪಾಗೋಲಿವರೆಗೆ ಹುರಿತಾ ಇರಬೇಕು. ಒಂದು 7ರಿಂದ 8 ನಿಮಿಷಗಳಷ್ಟೊತ್ತಾಯ್ತು. ಈಗ ನೋಡಿ, ಈಗ ಸ್ವಲ್ಪ ಇದು ಕಂದು ಬಣ್ಣ ಆಗಿ ಬರಲಿಕ್ಕೆ ಶುರುವಾಗಿದೆ. ಈಗ ನಾನು ಇದಕ್ಕೆ ಹುಡಿ ಮಾಡಿಟ್ಟಿರುವಂತಹ ಕಾಯಿ ತುರಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಕಾಯಿ ಹಾಕಿ ಒಂದು 10 ನಿಮಿಷ ಆಯಿತು. ಒಳ್ಳೆ ಕೆಂಪು ಬಣ್ಣ ಬರಲಿಕ್ಕೆಲ್ಲ ಶುರುವಾಗಿದೆ. ಈಗ ನಾನು ಇದಕ್ಕೊಂದು ಏಲಕ್ಕಿ ಹುಡಿ ಹಾಕ್ತೇನೆ. ಸ್ವಲ್ಪ ಇಟ್ಟಿಟ್ಟಂತಹ ಬೀಜ ಬಂಡು ಮತ್ತು ದ್ರಾಕ್ಷೆ ಅದನ್ನು ನಾನು ಹಾಕ್ತಾ ಇದ್ದೇನೆ. ಈ ಥರ ಕೆಂಪಾದರೆ ಸಾಕು. ಇದನ್ನು ನಾನು ಇಳಿಸ್ತಾ ಇದ್ದೇನೆ. ಈಗ ನಾನೊಂದು 150 ಗ್ರಾಮ್ಗಳಷ್ಟು ಬೆಲ್ಲ ತಗೊಂಡಿದ್ದೇನೆ. ನಾನೀಗ ಇದನ್ನು ಪಾಕ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೇನೆ. ಪಾಕ ಈ ಥರ ಆಗಬೇಕು ನೋಡಿ. ಹೀಗೆ ಮಾಡುವಾಗ ಈ ಥರ ನೂಲಿನ ಥರ ಬಿದ್ದರೆ ಈ ಪಾಕ ಸಾಕು. ಹುರಿದಿಟ್ಟಂತಹ ಹುಡಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ಉಂಡೆ ಮಾಡ್ಲಿಕ್ಕೆ ಆಗುವ ಥರ ಸ್ವಲ್ಪ ತಣ್ಣದ ಕೂಡಲೇ ಇದನ್ನು ಈ ಥರ ಉಂಡೆ ಮಾಡಿಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡಿದಂತಹ ಹಲಸಿನ ಬೀಜದ ಲಡ್ಡು ಒಳ್ಳೆ ರವೆ ಲಡ್ಡಿನ ಥರನೇ ರುಚಿಯಾಗಿದೆ. ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಈ ಥರ ಹೊಸ ಹೊಸ ವೀಡಿಯೋಗಳೊಂದಿಗೆ ನಾನು ಬರ್ತಾ ಇರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.